ನಾನಿಲ್ಲಿ ಹಾಗಲಕಾಯಿ ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಗ್ರೀನ್ ಕಲರ್ ಹಾಗಲಕಾಯಿ ತಂದು ಅದನ್ನು ತೊಳೆದು ಸೈಡ್ಸ್ ಕಟ್ ಮಾಡಿ ಈ ಥರ ರಿಂಗಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜ ತೆಕ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸ್ ಕುದಿಯೋಕ್ಕೆ ನೀರಿಟ್ಟಿದ್ದೆ, ಅದಕ್ಕೆ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಾಫಿ ಗ್ಲಾಸ್ ಅಷ್ಟು ಸಾಕು. ತುಂಬ ನೀರು ಹಾಕ್ಬಿಟ್ಟು ಆಮೇಲೆ ನೀರನ್ನೆಲ್ಲ ಚೆಲ್ಲಿದ್ರೆ ಅದ್ರದ್ದು ಅಂಶ ಎಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ನೀರು ಇಟ್ಕೋಬೇಕು. ನೋಡಿರಿ, ಇಲ್ಲಿ ಒಂದು ಅರ್ಧ ಇಂಚಷ್ಟು ಹುಣಸೆಹಣ್ಣು ಮತ್ತು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ಈಗ ನೋಡಿ ಬೆಂದಿದೆ, ನೀರು ಎಲ್ಲ ಡ್ರೈ ಆಗ್ತಾಯಿದೆ. ಪ್ಯಾರಲಾಗಿ ನಾನಿಲ್ಲಿ ಕಡಲೆ ಬೀಜ ಒಂದು 4 ಸ್ಪೂನ್ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಹುರಿದ್ಬಿಟ್ಟು ಇದ್ರದ್ದು ಸಿಪ್ಪೆ ತೆಗೆದುಬಿಟ್ಟು ರಫಾಗಿ ಮಿಕ್ಸಿಗೆ ಹಾಕಿ ಇಟ್ಕೊತೀನಿ. ನೋಡಿ ಈ ಥರ. ಈಗ 3 ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಹಾಕ್ಕೊಂಡೆ. ನಾನು ಹುರಿದಿರೋ ಕಡಲೆ ಬೀಜನ ರಫಾಗಿ ಮಿಕ್ಸಿಗೆ ಇಟ್ಕೊಂಡಿರ್ತೀನಿ, ಆಮೇಲೆ ಹಾಕೋದು. ಈಗ ನೋಡಿ ಕರಿಬೇವಿನ ಎಲೆ ಹಾಕಿ ಆಮೇಲೆ ಹಾಗಲಕಾಯಿ ಪೀಸಸ್ ಹಾಕ್ಕೊಂಡೆ ಬೆಂದಿರೋದು. ಈಗ ಕ್ರಷ್ ಮಾಡಿರೋ ಧನಿಯಾ ಹಾಕ್ಕೊಂಡೆ. ಧನಿಯಾ ಬೀಜನ 2-3 ಪೀಸಸ್ ಆಗಂಗೆ ಸ್ಪ್ಲಿಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಮತ್ತು 1/4 ಸ್ಪೂನಷ್ಟು ಅರಿಶಿಣ, ಹಿಂಗೆ ಹಾಕ್ಕೊಂಡೆ. ಆಯಿಲಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನಾನು ಜೀರಿಗೆನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ, ಅದು ಹಾಕ್ಕೊಂಡೆ 1/4 ಸ್ಪೂನು. ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ನೋಡಿ ಈಗ ಪುಡಿ ಮಾಡ್ಕೊಂಡಿದ್ದ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಹಿಂಗೆ ಜೊತೆಗೆ ಲೆಮನ್ ಹಿಂಡ್ಕೊತಾ ಇದ್ದೀನಿ. ನೋಡಿ, ನೀವು ಜಾಸ್ತಿ ಹೊತ್ತು ಇದನ್ನು ಬೇಯಿಸೋದು ಬೇಕಿಲ್ಲ, ಯಾಕಂದರೆ ಇದು ಆಲ್ರೆಡಿ ನೀರಲ್ಲಿ ಬೆಂದಿದೆ. ಹುಣಸೆ ಹುಳಿ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಏನಂದರೆ ಇದಕ್ಕೆ ಖಾರ ಮತ್ತು ನಿಂಬೆಹಣ್ಣಿನ ರಸ, ಜೀರಿಗೆ ಪುಡಿ ಇದೆಲ್ಲ ಇಳಿಲಿ ಅದಕ್ಕೆ ಕಾಯಿಗೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಲೋ ಫ್ಲೇಮಲ್ಲಿ 1-2 ಸ್ಪೂನು ನೀರು ಹಾಕ್ಕೊಂಡು ಹಿಂದೆ ಮುಂದೆ ಆಡಿಸ್ಬೇಕು ಅಷ್ಟೇ. 1 ನಿಮಿಷದವರೆಗೂ ಹಂಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೂಪರ್ ಫೈನ್ ಹಾಗಲಕಾಯಿ ಡ್ರೈ ರೆಡಿ ಆಯಿತು. ದೋಸೆ ಜೊತೆ, ಚಪಾತಿ ಜೊತೆ ಮತ್ತು ಅನ್ನ ಸಾಂಬಾರಿಗೆ ಸೈಡಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ನಾನು ಇದಕ್ಕೆ ದೋಸೆ ಮಾಡ್ಕೊಂಡಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಇದೇನೆಂದರೆ ನೀವು ಧನಿಯಾ ಪುಡಿ ಹಾಕೋಕ್ಕಿಂತ ಕೆಲವೊಂದು ಸಲ ಧನಿಯಾ ಕ್ರಷ್ ಮಾಡಿ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ನೀವು ಹೀಗೆ ಮಾಡಿ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.